ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಗೌರಿಶಂಕರ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಫ್ರೆಂಡ್ಸ್, ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡೋದನ್ನು ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ಇಲ್ಲಿ ಶಂಕರ ಗೌರಿಯಿಂದ ತಪ್ಪಿಸ್ಕೊಳ್ಳೋಕ್ಕೆ ಹೊರಗಡೆ ಓಡಿ ಬರ್ತಾ ಇರಬೇಕಾದ್ರೆ ಈ ಕಡೆ ಡೋರ್ ಹತ್ರ ನಿಂತ್ಕೊಂಡು ಗಂಗಾ ಏನು ಮಾಡ್ತಿರ್ಬೋದು ಇವರಿಬ್ರು ಅಂತ ಕದ್ದು ಕೇಳ್ಕೊತಾ ಇರ್ತಾಳೆ. ಅಷ್ಟೊತ್ತಿಗೆ ಡೋರ್ ತೆಗೆದಾಗ ಸಡನ್ನಾಗಿ ಗಂಗನ ನೋಡಿ ಶಾಕ್ ಆಗಿ ನಿಂತ್ಕೊಬಿಡ್ತಾನೆ. ಈ ಕಡೆ ಗಂಗನಿಗೆ ಏನು ಮಾತಾಡಬೇಕು ಅಂತ ಗೊತ್ತಾಗದೆ ಹಾಗೆ ನಿಂತಿರ್ಬೇಕಾದ್ರೆ, ಏನೇ ಮಾಡ್ತಿದ್ದೀನಿ ನೀನು ಇಲ್ಲಿ ಅಂತ ಕೇಳ್ತಿರ್ತಾನೆ. ಅದು ಏನೂ ಇಲ್ಲ ಅಂತ ಅನ್ಬೇಕಾದ್ರೆ, ನಾಚಿಕೆ ಆಗಲ್ವ ನಿನಗೆ, ಈ ಥರ ಕದ್ದು ಮುಚ್ಚಿ ಬಂದು ಇಲ್ಲಿ ನಿಂತಿದೆಯಲ್ಲ ಅಂತ ಬೈತಿರ್ಬೇಕಾದ್ರೆ, ಇಲ್ಲ ಶಂಕರವ್ರೆ, ನಾನು ಹಾಗೆ ಪಾಸ್ ಆಗ್ತಿದ್ದೆ, ಹಾಗೆ ನಿಂತ್ಕೊಂಡೆ ಅಂತ ಹೇಳ್ತಿರ್ಬೇಕಾದ್ರೆ, ನಿನ್ನ ಜನ್ಮಕ್ಕೆ ಕದ್ದು ಮುಚ್ಚಿ ನಾವು ಏನು ಮಾಡ್ತಿದ್ದೀವಿ ಅಂತ ಕೇಳ್ಕೊಳಕ್ಕೆ ನೀನು ಬಂದಿದ್ಯಾ, ನಾಚಿಕೆ ಆಗಲ್ವಾ ಅಂತ ಬೈತಾ ಇರ್ತಾನೆ. ನಿನ್ನಿಂದ ನಮ್ಮ ಅವ್ವನ ಮನೆ ಬಿಟ್ಟು ಹೋಗಂಗಾಯ್ತು, ಇನ್ನು ಯಾರನ್ನ ಮನೆ ಬಿಟ್ಟು ಕಳಿಸ್ಬೇಕು ಅಂತ ಅಂದ್ಕೊಂಡಿದ್ಯಾ? ಓಹೋ, ಹಾಗಾದರೆ ಏನು ಮಾಡ್ತಿರ್ಬೋದು ನಮ್ಮ ರೂಮ್ ಹತ್ರ ಅಂತ ನೀನು ಕದ್ದು ಕೇಳ್ಕೊಳಕ್ಕೆ ಬಂದಿದ್ಯಾ, ನಾಚಿಕೆ ಆಗಲ್ವಾ? ನಿನ್ನನ್ನು ಈ ಮನೇಲಿ ಇಷ್ಟು ದಿನ ಇಟ್ಕೊಂಡಿದ್ದೆ ಹೆಚ್ಚು, ಇವತ್ತಲೇ ನೀನು ತೊಲಗು ಅಂತ ಹೇಳ್ತಿರ್ಬೇಕಾದ್ರೆ, ಶಂಕರವ್ರೆ ಇದನ್ನೇ ದೊಡ್ಡ ವಿಷಯ ಮಾಡಬೇಡಿ, ಬಿಟ್ಬಿಡಿ ಅಂತ ಗೌರಿ ಹೇಳ್ತಿರ್ಬೇಕಾದ್ರೆ, ಸುಮ್ಮನೆ ನಿಂತ್ಕೊಳ್ರಿ, ನಿಮಗೆ ಗೊತ್ತಾಗಲ್ಲ ಅಂತ ಕೋಪ ಮಾಡಿಕೊಂಡು ಗಂಗನ ಕೈನ ಹಿಡ್ಕೊಂಡು ಹೊರಗಡೆ ಬರ್ತಾ ಇದ್ರೆ, ಈ ಕಡೆ ಕೋಳಿ ಚುರುಮುರಿ ಕಾಯಿ ಕಾಯಿ ನುಗ್ಗೆಕಾಯಿ ಮಹಿಮೆಗೆ ಅಂತ ಇಬ್ಬರು ಡ್ಯಾನ್ಸ್ ಮಾಡ್ತಿರ್ಬೇಕಾದ್ರೆ ಸಡನ್ನಾಗಿ ಶಂಕರ ಬಂದು ಗಂಗನ್ನ ಅಟ್ಟಿಗೆ ದೂಕೆ ಬಿಡ್ತಾನೆ. ಅದನ್ನು ನೋಡಿ ಮನೆಯವ್ರಿಗೆಲ್ಲರಿಗೂ ಶಾಕ್ ಆಗ್ತಿರ್ಬೇಕಾದ್ರೆ ಸುನಂದ ಕೇಳ್ತಾ ಇರ್ತಾಳೆ, ಏನಾಯ್ತು ಇವಾಗ, ಯಾಕಿಂಗ್ ಮಾಡ್ತಿದ್ದೀಯ ಶಂಕರ ಅಂದಾಗ, ಈ ಮನೆ ಹಾಳಿ ಮತ್ತೆ ಹಳೆ ಚಾಳಿನ ಮಾಡ್ತಾ ಇದ್ದಾಳೆ, ಪತ್ತೆದಾರಿ ಕೆಲಸನ ಮಾಡ್ತಾ ಇದ್ದಾಳೆ ಅದಕ್ಕೆವಾ ಅಂತ ಹೇಳ್ತಾ ಇರ್ತಾನೆ. ಅಯ್ಯೋ ಶಂಕರ, ಅದೇನಾಯಿತು ಅಂತ ಬಿಡಿಸಿ ಹೇಳು, ನನಗೆ ಅರ್ಥ ಆಗ್ತಿಲ್ಲ ಅಂತ ಸುನಂದ ಕೇಳ್ತಿರ್ಬೇಕಾದ್ರೆ, ಇವಳು ಮಾಡಿರೋ ಕಚಡ ಕೆಲಸನ ಹಲ್ಕ ಕೆಲಸನ ನನಗೆ ಹೇಳೋಕ್ಕೆ ಬಾಯಲ್ಲೇ ಬರ್ತಿಲ್ಲ, ಆದರೂ ಹೇಳ್ತೀನಿ. ನಾವಿಬ್ಬರು ರೂಮ್ ಒಳಗಡೆ ಏನು ಮಾಡ್ತಿದ್ದೀವಿ, ಏನು ನಡೀತಿರ್ಬೋದು ಅಂತ ಕದ್ದು ಮುಚ್ಚಿ ನೋಡ್ತಾ ಇದ್ಲು. ಈ ಥರ ನೋಡೋದು ಪತ್ತೆದಾರಿ ಕೆಲಸ ಮಾಡೋರೆ ಅಲ್ವಾ ಮಾಡೋದು ಇಂಥ ಕೆಲಸನ ಅಂತ ಬೈತಿರ್ಬೇಕಾದ್ರೆ ಎಲ್ಲರೂ ನಾಚಿಕೆ ಪಟ್ಕೊಂಡು ಗಂಗನ ಮುಖನ ನೋಡ್ತಾ ಇರ್ತಾರೆ. ಹಾಗೆ ಇವಳು ಇನ್ನೂ ಹಾಳು ಮಾಡಿರೋದು ಸಾಕಾಗಿಲ್ಲ, ಇನ್ನೂ ಏನೇನು ಮನೆ ಕೆಲಸ ಇದ್ದಾವೋ, ಏನೇನು ಮನೆ ಹಾಳು ಮಾಡೋ ಕೆಲಸಗಳನ್ನು ಇಟ್ಕೊಂಡಿದ್ದಾಳೋ ನನಗಂತೂ ಗೊತ್ತಿಲ್ಲ, ಇವಳು ಮಾಡೋ ಕೆಲಸ ಯಾವುದು ಅರ್ಥ ಆಗಲ್ಲ, ನಾವೆಲ್ಲ ದಡ್ಡನ ಮಕ್ಕಳು ಅಂತ ಅಂದ್ಕೊಂಡಿದ್ದಾಳೆ ಅಂತ ಶಂಕರ ಜೋರಾಗಿ ಬೈತಾ ಇರ್ತಾನೆ. ಹಾಗೆ ಗಂಗಾ ಮತ್ತೆ ನಾಟಕ ಮಾಡ್ಕೊಂಡು ಎದ್ದು ಬಂದುಬಿಟ್ಟು, ಶಂಕರವ್ರೆ ನಿಜವಾಗ್ಲೂ ನಾನು ಬೇಕು ಅಂತ ಅಲ್ಲಿ ಬಂದು ನಿಂತ್ಕೊಳ್ಳಿಲ್ಲ ಅಂತ ಕಾಲಿಡ್ಕೊಳಕ್ಕೆ ಬಂದಾಗ, ನನ್ನ ಕಾಲು ನಿಡ್ಕೊಳ್ಳೋ ಯೋಗ್ಯತೆ ಸಹ ನಿನಗಿಲ್ಲ, ದೂರ ನಿಂತ್ಕೋ, ನೀನು ಯಾವತ್ತು ಮನೆ ಹಾಳು ಕೆಲಸ ಮಾಡಿದೆ ಅವತ್ತೇ ನಿನ್ನನ್ನು ಮನೆಯಿಂದ ಆಚೆ ಹಾಕಬೇಕಿತ್ತು, ಇನ್ಮೇಲೆ ನೀನು ಈ ಮನೇಲಿ ಜಾಗಿಲ್ಲ ನಿನಗೆ ಅಂತ ಬೈತಾ ಇರ್ತಾನೆ. ಯಾವತ್ತು ಮನೆ ಹಾಳು ಕೆಲಸ ಮಾಡಿದೋ ಅವತ್ತೇ ತಳ್ಳಬೇಕಿತ್ತು, ಆದರೆ ಮನುಷ್ಯತ್ವ ಹಾಗೆ ಪಾಪ ಒಂಟಿ ಹೆಂಗಸು ಎಲ್ಲಿಗೆ ಹೋಗ್ತಾಳೆ ಅಂತ ನಾನು ಮನೇಲಿ ಇಟ್ಕೊಂಡ್ರೆ ಮತ್ತೆ ಹಳೆ ಚಾಲಿನ ಶುರು ಮಾಡಿದ್ಯಾ, ಇಲ್ಲಿಂದ ಹೊರಟೋದ್ರೆ ಸರಿ, ಅದೇ ಗಂಡಸಾಗಿರೋಷ್ಟೊತ್ತಿಗೆ ನಾನೇ ಕತ್ತಿಡ್ದು ಆಚೆ ತಳ್ತಾ ಇದ್ದೆ, ಹೆಂಗಸಾಗಿರೋದಕ್ಕೆ ಬಾಯಿ ಮಾತಲ್ಲಿ ಹೇಳ್ತಿದ್ದೀನಿ, ಹೋಗ್ತೇ ಇಲ್ವೋ ಅಂತ ಕೇಳ್ತಿರ್ಬೇಕಾದ್ರೆ, ಶಂಕರವ್ರೆ ಪ್ಲೀಸ್ ಈ ಮನೆಯಿಂದ ನನ್ನನ್ನು ಆಚೆ ಹಾಕ್ಬೇಡಿ ಅಂತ ಗಂಗಾ ಬೇಡ್ಕೋತಾ ಇರ್ತಾಳೆ. ನನಗೆ ಅದೆಲ್ಲ ಗೊತ್ತಿಲ್ಲ, ನೀನು ಹೋಗಲೇಬೇಕು ಅಂತ ಶಂಕರ ಹೇಳ್ತಿರ್ಬೇಕಾದ್ರೆ ಗೌರಿನೂ ತುಂಬ ರಿಕ್ವೆಸ್ಟ್ ಮಾಡ್ಕೋತಾ ಇರ್ತಾಳೆ. ನೋಡಿ ಶಂಕರವರೇ, ಅಂತ ಪವಿತ್ರವಾದ ಗಂಗಾ ಮಾತೆಯೇ 3 ಅವಕಾಶ ಬದುಕೋಕ್ಕೆ ಕೊಡ್ತಾಳಂತೆ, ಅಂತಂದ್ರಲ್ಲಿ ಈ ಗಂಗನಿಗೆ ನಾವು ಒಂದು ಅವಕಾಶ ಕೊಡ್ಬೋದಲ್ವ ಅಂತ ಅಂದಾಗ, ಆ ಪವಿತ್ರವಾದ ಗಂಗಾ ಮಾತೆಗೆ ಈ ಕೊಳಕಂತ ಗಂಗನ ಹೋಲಿಕೆ ಮಾಡಬೇಡಿ ನೀವು ಅಂತ ಬೈತಾ ಇರ್ತಾನೆ. ಅಂಥ ಪವಿತ್ರವಾದ ಗಂಗಾ ಮಾತೆ ಹೆಸರಿಟ್ಕೊಂಡು ಮನೆ ಹಾಳು ಕೆಲಸನ ಮಾಡ್ತಾ ಇದ್ದಾಳೆ, ಇವಳನ್ನ ನಾವು ಹೀಗೆ ಸುಮ್ಮನೆ ಬಿಟ್ಟರೆ ನಮ್ಮ ಮನೆಯ ಗುಡಿಸಿ ಗುಂಡಾತ್ರ ಮಾಡ್ತಾಳೆ ಅಂತ ಕೋಪದಿಂದ ಹೇಳ್ತಾ ಇರ್ತಾನೆ. ನೋಡ್ರಿಲ್ಲ ಕೋಳಿ ಚುರುಮುಡಿ ಇವಳನ್ನ ಕತ್ತಿಡ್ದು ಆಚೆ ದಬ್ಬಿ ಅಂತ ಅನ್ಬೇಕಾದ್ರೆ ಅವರು ಬರ್ತಾ ಇರಬೇಕಾದ್ರೆ, ನಿಂತ್ಕೊಳ್ರಿ ಒಂದು ನಿಮಿಷ, ನಿಮಗೆ ಹೆಣ್ಣಿನ ಮೇಲೆ ಎಷ್ಟು ಗೌರವ ಇದೆ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು, ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ, ದಯವಿಟ್ಟು ಈ ನಡುರಾತ್ರಿ ಇವಳನ್ನ ಕಳಿಸಿದ್ರೆ ಎಲ್ಲಿಗೆ ಅಂತ ಹೋಗ್ತಾಳೆ, ನಾಳೆ ಬೆಳಗಾಗೋವರೆಗೂ ನೋಡಿ ಅವಳೇ ಬಂದು ಕ್ಷಮೆ ಕೇಳಿದರೆ ದಯವಿಟ್ಟು ಒಂದು ಅವಕಾಶ ಕೊಡಿ, ಇಲ್ಲ ಅಂತ ಅಂದರೆ ನಾಳೆನೇ ಮನೆ ಬಿಟ್ಟು ಕಳಿಸಿ ಪ್ಲೀಸ್ ಅಂತ ಈ ಕಡೆ ಗೌರಿ ತುಂಬ ರಿಕ್ವೆಸ್ಟ್ ಮಾಡ್ಕೊತಿರ್ಬೇಕಾದ್ರೆ, ಗೌರವ ಹೇಳೋದು ಕರೆಕ್ಟ್ ಇದೆ, ಪ್ಲೀಸ್ ಶಂಕರ ಅರ್ಥ ಮಾಡ್ಕೊಳ್ಳೋ, ನಾಳೆ ಬೆಳಗ್ಗೆವರೆಗೂ ನೋಡ್ಕೊಳ್ಳೋ, ಆಮೇಲೆ ನಿನಗೆ ಏನು ಅನಿಸುತ್ತೋ ಅದನ್ನೇ ಮಾಡೋ ಅಂತ ಈ ಕಡೆ ಸುನಂದನೂ ಸಹ ರಿಕ್ವೆಸ್ಟ್ ಮಾಡ್ಕೋತಾ ಇರ್ತಾಳೆ. ಆಗ ಶಂಕರ ತುಂಬ ಕೋಪ ಮಾಡಿಕೊಂಡು, ನೋಡು ನಿನಗೆ ಕೊನೆ ಅವಕಾಶ ಕೊಡ್ತಾ ಇದ್ದೀನಿ, ಇನ್ನೊಂದ್ಸಲ ಏನಾದ್ರು ಇಂಥ ಕಚಡ ಕೆಲಸ ಮಾಡ್ತಾ ಇದ್ರೆ ಕುತ್ತಿಗೆ ಹಿಡಿದು ಆಚೆ ನುಕ್ಕಲ್ಲ, ಈ ಮನೆಗೆ ತೋರಣ ಥರ ಸಿಗ್ದುಬಿಟ್ಟು ನಿನ್ನನ್ನು ಕಟ್ಬಿಡ್ತೀನಿ ಅಂತ ವಾರ್ನ್ ಮಾಡಿ ಹೋಗ್ತಿರ್ಬೇಕಾದ್ರೆ, ಗೌರಿ ಎಲ್ಲರನ್ನೂ ಮಲ್ಕೊಳಕ್ಕೆ ಹೋಗಿ ಅಂತ ಕಳಿಸ್ತಾ ಇರ್ತಾಳೆ. ಹಾಗೆ ಗಂಗನ ಹತ್ರ ಬಂದು ಕಾಲ ಮೇಲೆ ಕಾಲು ಹಾಕ್ಕೊಂಡು ಹೇಳ್ತಾ ಇರ್ತಾಳೆ, ಇವತ್ತು ನಾನು ಇಲ್ಲ ಅಂತಂದಿದ್ರೆ ನಿನ್ನ ಗತಿ ಏನಾಗ್ತಿತ್ತು ಅಂತ ನೀನೇ ನೋಡಿದೆ ಅಲ್ವಾ, ಇನ್ಮೇಲಾದರೂ ಒಳ್ಳೆತನದಿಂದ ಬದುಕು, ಶಂಕರವ್ರ ಹತ್ರ ಮರ್ಯಾದೆಯಿಂದ ತನ್ನ ತಪ್ಪನ್ನು ಒಪ್ಕೊಂಡು ಒಳ್ಳೆ ಅವಕಾಶ ಕೊಟ್ಟಿದ್ದಾರೆ, ಅದನ್ನು ಉಪಯೋಗಿಸ್ಕೊಂಡು ಜೀವನದಲ್ಲಿ ಒಳ್ಳೆ ಬುದ್ಧಿನ ಕಲಿ ಅಂತ ಬುದ್ಧಿ ಹೇಳ್ತಾ ಇರ್ತಾಳೆ. ಹಾಗೆ ಸ್ಟಿಕ್ ತಂದುಬಿಟ್ಟು ತಗೋ, ಇದನ್ನು ಇಟ್ಕೊಂಡು ಒಳಗಡೆ ಹುಷಾರಾಗಿ ಬಾ, ನಾಳೆ ಬೆಳಗ್ಗೆವರೆಗೂ ಟೈಮ್ ಇದೆ ಅಂತ ಹೇಳಿ ಅವಳು ಸಹ ಮಲ್ಗೋಕೆ ಹೋಗ್ತಿರ್ಬೇಕಾದ್ರೆ ಗೌರಿ ಅಂತ ಜೋರಾಗಿ ಕಿರ್ಚ್ಕೊಂಡು ಹೊರಗಡೆ ಕೂತ್ಕೊಬಿಡ್ತಾಳೆ. ಇನ್ನೊಂದು ಕಡೆ ಬೆಳಗ್ಗೆ ಎದ್ದಾಗ ಫೋನಲ್ಲಿ ಮಾತಾಡ್ತಾ ಇರ್ತಾಳೆ, ನಾನು ಲಿಸ್ಟಲ್ಲಿರೋ ಹೆಸರುಗಳನ್ನೆಲ್ಲ ಕಡೆ ಹೋಗಿ ಹುಡುಕಿದ್ದೀವಿ, ಅವ್ರ ಜನ್ಮ ಎಲ್ಲ ಜಾಲಾಡಿದ್ದೀವಿ,
ಸುತ್ತಮುತ್ತ ಯಾರು ಕೇಳಿದ್ರು ಸಹ ಈ ಪೆಡ್ಲರ್ಸ್ಗಳ ಬಗ್ಗೆ ಯಾರು ಇನ್ಫಾರ್ಮೇಷನ್ನು ಕೊಡ್ತಾ ಇಲ್ಲ ಅಂತ ಗೌರಿ ಫೋನಲ್ಲಿ ಮಾತಾಡ್ತಾ ಇರ್ತಾಳೆ. ಹಾಗೆ ಊರಿಂದ ಆಚೆ ಇರೋ ಮನೆಗಳಿಂದ ಆ ಹಾಳು ಮನೆಯಿಂದ ಎಷ್ಟೋ ಕೆಲವು ಇನ್ಫಾರ್ಮೇಷನ್ ಸಿಕ್ಕಿದೆ, ಖಂಡಿತ ನಿಮಗೆ ಏನಾದರೂ ಇನ್ಫಾರ್ಮೇಷನ್ ಸಿಗ್ಬೋದು, ಏನಾದ್ರು ಇದ್ರೆ ನನಗೆ ಕಾಲ್ ಮಾಡಿ ಅಂತ ಹೇಳ್ತಿರ್ಬೇಕಾದ್ರೆ ಗೌರವ ಕೆಲಸ ಮಾಡಿ ಸುಸ್ತಾಗಿದೆಯಾ, ಕಾಫಿ ತಗೋ ಅಂತ ಅಷ್ಟೊತ್ತಿಗೆ ಸುನಂದ ಕೊಟ್ಟಾಗ ಥ್ಯಾಂಕ್ಸ್ ಅಕ್ಕ ಅಂತ ಹೇಳ್ತಾ ಇರ್ತಾಳೆ. ಹೌದು ಗೌರವ, ಕಳ್ಬಟ್ಟಿ ವಿಚಾರ ಏನಾಯಿತು ಅಂತ ಕೇಳ್ತಾ ಇರ್ತಾಳೆ. ಹುಡುಕ್ತಾ ಇದ್ದೀವಕ್ಕ, ಒಂದಿಂಟು ಸಿಕ್ಕಿದೆ, ಆದರೆ ಸರಿಯಾದ ಇನ್ಫಾರ್ಮೇಷನ್ ಸಿಕ್ತಿಲ್ಲ. ಪಾಪ ಅಕ್ಕ, ಕೂಲಿ ನಾಲಿ ಮಾಡಿ ಹೆಣ್ಮಕ್ಳು ದುಡ್ಡಿಟ್ಟಿದ್ರೆ ಅದನ್ನೆಲ್ಲ ತಗೊಂಡವ್ರು ಗಂಡದಿರು ಈಗ ಕಾಲ್ಬಡ್ಡಿಗೆ ದುಡ್ಡು ಹಾಕ್ತಾ ಇದ್ದಾರೆ. ಎಷ್ಟೋ ಜನ ಹೆಣ್ಮಕ್ಳಿಗೆ ಅನ್ಯಾಯ ಆಗ್ತಿದೆ, ಇದನ್ನ ನೋಡ್ಕೊಂಡು ನಾನು ಸುಮ್ಮನಿರಲ್ಲ ಅಂತ ಗೌರಿ ತುಂಬ ಬೇಜಾರಿಂದ ಹೇಳ್ತಾ ಇರ್ತಾಳೆ. ಆಗ ತುಂಬ ಬೇಜಾರು ಮಾಡ್ಕೊಂಡು ಈ ಕಡೆ ಸುನಂದನು ಸಹ ಹೇಳ್ತಾ ಇರ್ತಾಳೆ, ಕಷ್ಟಪಟ್ಟು ದುಡ್ದು ಎಲ್ಲಾದರೂ ಕುಡಿಯೋದು ಬಿಟ್ಟು ಹೆಣ್ಮಕ್ಳು ಇಟ್ಟಿರೋ ದುಡ್ಡಲ್ಲಿ ಈ ನನ್ನ ಮಕ್ಳು ಕುಡಿತಾರಲ್ಲ, ಇಂಥವ್ರು ಸುಮ್ಮನೆ ಬಿಡಬಾರ್ದು, ಏನಾದರೂ ಒಂದು ವ್ಯವಸ್ಥೆ ಮಾಡಲೇಬೇಕು ಗೌರವ ಅಂದಾಗ ಮಾಡ್ತೀನಿ ಅಕ್ಕ ಅಂತ ಹೇಳ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಎದ್ದು ಹೋಗ್ತಿರ್ಬೇಕಾದ್ರೆ ತಲೆ ಸುತ್ತು ಅಂತ ಕೂತ್ಕೊಂಡಾಗ ಏನಾಯಿತು ಅಕ್ಕ ಅಂದಾಗ ಆ ಮದುವೆ ಮನೇಲಿ ಏನೋ ಏಟ್ ಮಾಡ್ಕೊಂಡಿದ್ದೀನಿ ಅಂತ ಅನಿಸುತ್ತೆ, ಅದಕ್ಕೆ ತುಂಬ ನೋವು ಆಗ್ತಿದೆ, ವಿಶ್ರಾಂತಿ ತೊಗೊಂಡ್ರೆ ಸರಿಯಾಗುತ್ತೆ ಅಂತ ಹೇಳ್ತಾ ಇರಬೇಕಾದ್ರೆ ಅಯ್ಯೋ ಅಕ್ಕ, ಈ ರೀತಿ ನೆಗ್ಲೆಕ್ಟ್ ಮಾಡ್ತಿದ್ದೀರಲ್ಲ, ಏನೂ ಆಗಲ್ಲ, ಹಾಸ್ಪಿಟ್ಲಲ್ಲಿ ಅಪಾಯಿಂಟ್ಮೆಂಟ್ ತೊಗೋತೀನಿ, ನಾನೇ ಬರೋಣ ಅಂತಿದ್ದೆ, ತುಂಬ ಬ್ಯುಸಿ ಇದ್ದೀನಿ, ಆದರೆ ಬರಬೇಕಾದ್ರೆ ಪಿಕ್ ಮಾಡ್ತೀನಿ, ಪ್ಲೀಸ್ ಹೋಗಿ ಅಂತ ರಿಕ್ವೆಸ್ಟ್ ಮಾಡ್ಕೊತಿರ್ಬೇಕಾದ್ರೆ ಸರಿ ಅಂತ ಅಂದಾಗ ಡಾಕ್ಟ್ರ್ ಹತ್ರ ಅಪಾಯಿಂಟ್ಮೆಂಟ್ನ ತೊಗೋತಾ ಇರ್ತಾಳೆ. ಇನ್ನೊಂದು ಕಡೆ ಈ ಕಡೆ ರುದ್ರ ಜೈಲಿಂದ ರಿಲೀಸ್ ಆದ ತಕ್ಷಣ ಈ ಕಡೆ ಶಿವರುದ್ರಪ್ಪ ಇರೋಬರೋ ಜನ ಎಲ್ಲ ಕರ್ಕೊಬಂದು ಪಟಾಕಿ ಹೊಡೆದು ಅವನಿಗೆ ಸನ್ಮಾನ ಮಾಡ್ತಾ ಇರ್ತಾನೆ. ಹಾಗೆ ಈ ಕಡೆ ರುದ್ರ ಅಪ್ಪಯ್ಯ ಅಂತ ಬಂದು ಹಗ್ ಮಾಡಿಕೊಂಡು ಅಪ್ಪನ ಜೊತೆ ತುಂಬ ಖುಷಿಯಾಗಿರ್ಬೇಕಾದ್ರೆ ಏನ್ಲ ಈ ರೀತಿ ಕಾಣ್ತಿದ್ಯಾ ಅಂದಾಗ ಜೈಲಿಂದ ಬಂದಾಗ ಒಳ್ಳೆಯವನಾಗಿದ್ದೀನಿ ಅಂತ ಗೊತ್ತಾಗಬೇಕಲ್ಲ, ಅದಕ್ಕೋಸ್ಕರ ನಾನು ಈ ರೀತಿ ಬದಲಾಗಿದ್ದೀನಿ ಅಂತ ಹೇಳ್ತಾ ಇರ್ತಾನೆ. ಹಾಗೆ ಒಳ್ಳೆ ಚೆನ್ನಾಗಿ ಕಾಣ್ತಿದ್ಯಾ ಅಂತ ನಗಾಡ್ತಿರ್ಬೇಕಾದ್ರೆ ಏನಪ್ಪಯ್ಯ ಇವನು ಈ ರೀತಿ ಚೇಂಜ್ ಆಗಿದ್ದಾನೆ ಅಂದಾಗ ಇವನು ಬರೀ ಪುಡಿ ರೌಡಿ ಅಲ್ಲ, ನಮ್ಮ ಕಳಬಡ್ಡಿ ವ್ಯಾಪಾರಕ್ಕೆ ಇವನೇ ಮೇಯ್ನು, ಇವನೇ ಎಲ್ಲ ಕಡೆ ಸಪ್ಲೈ ಮಾಡೋದು ಅಂತ ಒಬ್ಬ ರೌಡಿನ ಇಂಟ್ರೊಡ್ಯೂಸ್ ಮಾಡಿಕೊಡ್ತಾ ಇರ್ತಾನೆ. ಆಗ ರುದ್ರ ಹೇಳ್ತಾ ಇರ್ತಾನೆ, ಅಪ್ಪಯ್ಯ ಜೈಲೊಳಗಡೆ ತುಂಬ ಅಂದರೆ ತುಂಬ ಸಂದಾಗಿದ್ದೆ, ಅಲ್ಲಂತೂ ತುಂಬ ಚೆನ್ನಾಗಿ ನೋಡ್ಕೊಂಡ್ರು ಅಂತ ಅಂದಾಗ ನಿಮ್ಮನ್ನು ನೋಡ್ಕೋಬೇಕು ಅಂತಲೇ ನಾನು ಸ್ಪೆಷಲಾಗಿ ಟ್ರೀಟ್ಮೆಂಟ್ ಕೊಟ್ಟಿದ್ದೆ ಅಂತ ಆ ರೌಡಿ ಹೇಳ್ತಿರ್ಬೇಕಾದ್ರೆ ಅನ್ಕಂಡೆ ಯಾರೋ ಇವನು ನಾವು ಹೊರಗಡೆ ನೋಡ್ಕೋತಾ ಇರ್ಬೋದು, ಅದಕ್ಕೆ ನನ್ನನ್ನು ಸಂದಾಗಿ ಯಾರೋ ಒಬ್ಬರು ನೋಡ್ಕೋತಾ ಇದ್ರು, ಈಗ ಗೊತ್ತಾಯಿತು ಅದು ನೀನೆಲ್ಲ, ತುಂಬ ಥ್ಯಾಂಕ್ಸ್ ಕಣ್ಲಾ ಅಂತ ರುದ್ರ ಹೇಳ್ತಿರ್ಬೇಕಾದ್ರೆ ಆ ರೌಡಿ ಹೇಳ್ತಾ ಇರ್ತಾನೆ, ಸರ್ ನೀವೇ ಏನಾದರೂ ಹೇಳ್ತೀರಾ ರುದ್ರಣ್ಣನಿಗೆ ಅಥವಾ ನಾನೇ ಹೇಳ್ಬೇಕಾ ಅನ್ಬೇಕಾದ್ರೆ ನಾನು ಹೇಳ್ತೀನಿ ಇರಲ್ಲ ಅಂತ ಶಿವರುದ್ರಪ್ಪ ಹೇಳ್ತಾ ಇರ್ತಾನೆ. ಅದೇನು ಹೇಳಪ್ಪಯ್ಯ ಅಂತ ಅನ್ಬೇಕಂದ್ರೆ ನೀನೇನೋ ಜೈಲಲ್ಲಿ ಸಂದಾಗಿದ್ದೆ, ಆದರೆ ಇಲ್ಲಿ ಒಂದು ದೊಡ್ಡ ಆಪತ್ತು ಬಂದಿದೆ ಅಂದಾಗ ಅದೇನು ಹೇಳಪ್ಪಯ್ಯ ಅಂತ ಅಂದಾಗ ನಾವು ಇಷ್ಟು ವರ್ಷ ಕಳ್ಬಡ್ಡಿ ದಂಗೆನ ನಡೆಸ್ಕೊಂಡು ಬರ್ತಾ ಇದ್ವಿ, ಯಾರ ಕಣ್ಣು ಬಿದ್ದಿರಲಿಲ್ಲ, ಆದರೆ ಇವಾಗ ಕೆಲವ್ರ ಕಣ್ಣು ಬಿದ್ದಿದೆ ಕಣ್ಲ ಅಂತ ಹೇಳ್ತಾ ಇರ್ತಾನೆ. ಅಲ್ಲಪ್ಪಯ್ಯ ಇಷ್ಟು ವರ್ಷ ಇಲ್ದಿದ್ದು ಇವಾಗ ಯಾರು ನಿಮಗೆ ಹೇಳಿದ್ದು ಅಂತ ಅನ್ಬೇಕಾದ್ರೆ ನಮ್ಮ ಗಂಗವ್ವ ಎಲ್ಲನೂ ಫೋನ್ ಮಾಡಿ ಹೇಳಿದ್ಲು, ಆ ಮಿನಿಸ್ಟ್ರು ಗೌರಿಗೆ ಇದನ್ನು ಯಾರು ಕೆಲಸ ಮಾಡ್ತಿದ್ದಾರೆ ಅವ್ರನ್ನ ಆದಷ್ಟು ಬೇಗ ಹುಡುಕಿ ಇದನ್ನೆಲ್ಲ ಸರಿ ಮಾಡಬೇಕು ಅಂತ ಹೇಳಿದ್ದಾರೆ, ಜೊತೆಗೆ ಆ ಕಡ್ಡಿ ಗೌರಿ ಇದ್ದಾಳಲ್ಲ ಅವಳ ಜೊತೆಗೆ ಆ ಶಂಕರನು ಸಹ ಹುಡುಕ್ತಾ ಇದ್ದಾನೆ, ನೀನು ಹೊರಗಡೆ ಬಂದರೆ ಏನಾದರೂ ಸಹಾಯ ಆಗ್ಬೋದು ಅಂತ ನಿನ್ನನ್ನು ಬೇಲ್ ಮೇಲೆ ಕರ್ಸ್ಕೊಂಡ್ವಿ ಕಣ್ಲ ರುದ್ರ ಅಂತ ಶಿವರುದ್ರಪ್ಪ ಹೇಳ್ತಾ ಇರ್ತಾನೆ. ಅಯ್ಯೋ ಅಪ್ಪಯ್ಯ ಅದಕ್ಕೆ ಯಾಕೆ ಟೆನ್ಷನ್ ತಗೋತೀಯ, ನೀನು ತಲೆ ಕೆಡಿಸ್ಕೊಬೇಡ, ನಾನು ಬಂದಾಯ್ತಲ್ಲ, ಈ ರುದ್ರ ಬಂದಮೇಲೆ ಟೆನ್ಷನ್ ಬೇಡ ಅಂತ ಅನ್ಬೇಕಾದ್ರೆ ಆ ರೌಡಿ ಹೇಳ್ತಿರ್ತಾನೆ, ಹಾಗಾದರೆ ನಮ್ಮ ದಂಗೆಗೆ ಯಾವುದೇ ರೀತಿ ತೊಂದರೆ ಆಗಲ್ವಣ್ಣ ಅಂದಾಗ ನಾನು ನಮ್ಮಪ್ಪನು ಕಿಟ್ಟು ಪುಟ್ಟು ಇದ್ದಂಗೆ ಕೈ ಮಿಲಾಡ್ಸಿದ್ರೆ ಸಾಕು ಕೆಲಸ ಆದಂಗೆ, ತಲೆ ಕೆಡಿಸ್ಕೋಬೇಡ ಅಂತ ನಗಾಡ್ತಾ ಇರ್ತಾನೆ. ಹಾಗೆ ಇನ್ನೊಂದು ಕಡೆ ಶಂಕರ ಡೈರಿಲಿ ಏನೋ ಬರೀತಿರ್ಬೇಕಾದ್ರೆ ಗಂಗಾ ಬರ್ತಾ ಇರ್ತಾಳೆ, ಏನು ಶಂಕರವರೇ ನಾನು ನಿಮ್ಮ ಹತ್ರ ಕ್ಷಮೆ ಕೇಳಬೇಕಾ, ಅದೇಗ್ರಿ ಅಂದ್ಕೊಂಡ್ರಿ ಕ್ಷಮೆ ಕೇಳಬೇಕು ಅಂತ, ನನ್ನ ಗಂಡನ ನಾನು ಪಡ್ಕೊಳ್ಳೋಕ್ಕೆ ಏನು ಬೇಕಾದರೂ ಮಾಡ್ತೀನಿ ಅಂಥದ್ರಲ್ಲಿ ನಾನು ಮಾಡಿದ ತಪ್ಪೇನಿದೆ, ನೀವು ನೋಡಿ ಸೇರಲ್ಲ ಅಂತ ಅಂದ್ಕೊಂಡು ಗೌರಿ ಜೊತೆ ಸರಸಲ್ಲಪ್ಪ ಆಡ್ತಾ ಇದ್ದೀರಲ್ಲ, ನೀವು ಮಾಡಿದ ತಪ್ಪ, ನಾನು ಬಾಲ್ಯ ವಿವಾಹ ಆಗಿದ್ದೇ ತಪ್ಪ, ಹಾಗಾದರೆ ನನ್ನ ಗತಿ ಏನು, ನನಗೆ ಯಾರಾಗೋದು, ನನ್ನನ್ನು ಈ ರೀತಿ ಬಿಟ್ಟು ನೀವು ಅವಳ ಜೊತೆ ಚೆಲ್ಲಾಟ ಆಡ್ತಿದ್ದೀರಲ್ಲ, ನನಗೆ ಯಾವ ರೀತಿ ಆಗಬೇಕು ಅಂಥದ್ರಲ್ಲಿ ನಾನು ನಿಮ್ಮ ಹತ್ರ ಕ್ಷಮೆ ಕೇಳಬೇಕು ಅಂತ ನೀವು ಅಂದ್ಕೊಂಡಿದ್ದೀರ ಅಲ್ವಾ, ಖಂಡಿತ ಕೇಳ್ತೀನಿ, ಆದರೆ ಅದಕ್ಕೂ ಒಂದು ಟೈಮ್ ಬೇಕು, ಆದರೆ ನೋಡ್ತಾ ಇರಿ ಏನು ಮಾಡ್ತೀನಿ ಅಂತ, ಇಷ್ಟು ದಿನ ನೀವು ಏನೇ ಕಷ್ಟದಲ್ಲಿದ್ದರೂ ನಾನು ಸಹಾಯ ಮಾಡ್ತಾಯಿದ್ದೆ, ಈಗ 200% ನಾನು ಕೊಡೋ ಕಷ್ಟಕ್ಕೆ ನೀವು ಸರ್ವನಾಶ ಆಗ್ತೀರಾ, ಆ ರೀತಿ ಮಾಡೇ ಮಾಡ್ತೀನಿ, ಹುತ್ತದೊಳಗೆ ಹಾವು ಯಾವ ರೀತಿ ಕೆಲಸ ಮಾಡುತ್ತೋ ಅದೇ ರೀತಿ ನಾನು ಇಲ್ಲೇ ಕೂತ್ಕೊಂಡು ಎಲ್ಲ ಕೆಲಸ ಮಾಡ್ತೀನಿ, ನಿಮ್ಮನ್ನೆಲ್ಲ ಸರ್ವನಾಶ ಮಾಡ್ತೀನಿ ಅಂತ ದೂರ ನಿಂತ್ಕೊಂಡು ಒಬ್ಬೊಬ್ಬಳೇ ಬೈತಾ ಇರ್ತಾಳೆ. ಹಾಗೆ ತುಂಬ ಕೋಪ ಮಾಡ್ಕೊಂಡು ನಿಮ್ಮ ಹತ್ರ ಹೆಂಗೆ ಕ್ಷಮೆ ಕೇಳಬೇಕಲ್ವಾ, ಕೇಳ್ತೀನಿ, ನನ್ನ ದಾರಿಗೆ ಅಡ್ಡ ಬರೋದಾದರೆ ನಾನು ಏನು ಬೇಕಾದರೂ ಯಾರನ್ನ ಏನಾದರೂ ಮಾಡ್ತೀನಿ, ಅಂಥದ್ರಲ್ಲಿ ನನ್ನ ದಾರಿ ಕ್ಲಿಯರ್ ಆಗಬೇಕು ಅಂದರೆ ಕಾರ್ಯವಾಸಿ ಕತ್ತೆ ಕಾಲು ಹಿಡಿ ಅಂತ ಗಾದೆನೇ ಇಲ್ವಾ, ನಿಮ್ಮ ಕಾಲನ್ನು ಹಿಡಿತೀನಿ, ಬೇಕಾದರೆ ಗೌರಿ ಕಾಲನ್ನು ಹಿಡಿತೀನಿ ಅಂದ್ಬಿಟ್ಟು ಹತ್ರ ಬಂದುಬಿಟ್ಟು ಶಂಕರವ್ರೆ ಅಂತ ಕೇಳ್ತಿರ್ಬೇಕಾದ್ರೆ ಅವನಿಗೆ ತುಂಬ ಕೋಪ ಬರ್ತಾ ಇರುತ್ತೆ. ದಯವಿಟ್ಟು ಕ್ಷಮಿಸಿ, ನಾನು ನಿಮ್ಮ ಹತ್ರ ನಿಜನೇ ಹೇಳ್ತಾ ಇರೋದು, ಬೇಕು ಅಂತ ನಾನು ಅಲ್ಲಿಗೆ ಬರಲಿಲ್ಲ, ಐ ಪ್ರಾಮಿಸ್, ನಾನು ಯಾವತ್ತಿನ ಮೇಲೆ ಇಂಥ ತಪ್ಪು ಮಾಡಲ್ಲ ಅಂತ ಅಂದಾಗ ಶಂಕರ ತುಂಬ ಕೋಪ ಮಾಡಿಕೊಂಡು ನಿನ್ನನ್ನು ಕ್ಷಮಿಸೋಷ್ಟು ಚಿಕ್ಕ ತಪ್ಪಲ್ಲ ನೀನು ಮಾಡಿರೋದು, ತುಂಬ ದೊಡ್ಡ ತಪ್ಪು,
ಹಾಗೆ ಮನೇಲಿ ಕುರ್ಚಿ ಚೇರು ಯಾವ ರೀತಿ ಸುಮ್ಮನೆ ಒಂದು ಕಡೆ ಸೈಲೆಂಟಾಗಿ ಕೂತಿದ್ದವೋ ಅದೇ ರೀತಿ ನೀನು ಯಾವುದೋ ಒಂದು ಮೂಲೆಯಲ್ಲಿ ಇದ್ದರೆ ಸರಿ, ಇಲ್ಲ ಅಂತ ಅಂದರೆ ನೀರು ನೆರಳು ಏನು ಇರಬಾರ್ದು ಅಂಥ ಜಾಗಕ್ಕೆ ನಿನ್ನನ್ನು ಗಡೀಪಾರು ಮಾಡಿಬಿಡ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ ಏನು ನನಗೆ ಬಹಿಷ್ಕಾರ ಹಾಕಿಸ್ತೀರಾ? ಹಾಕ್ಸಿ ನಿಮ್ಮನ್ನು ಯಾವ ರೀತಿ ಮನೆ ಬಿಟ್ಟು ಆಚೆ ಕಳಿಸ್ತೀನಿ ಅಂತ ನೋಡ್ತಾ ಇರಿ. ಸದ್ಯಕ್ಕೆ ನನ್ನನ್ನು ಮನೆ ಒಳಗಡೆ ಉಟ್ಕೊಳಕ್ಕೆ ಬಿಟ್ಟಿದ್ದೀರಲ್ಲ, ನಂದು ಗುರಿ ತುಂಬ ದೊಡ್ಡದು, ನೋಡಿ ಏನು ಮಾಡ್ತೀನಿ ಅಂತ ಮತ್ತೆ ಕೋಪದಿಂದ ಹೇಳ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ಕಳ್ಬಡ್ಡಿ ವ್ಯಾಪಾರನ ಯಾರ್ಯಾರು ಮಾಡ್ತಿದ್ದಾರೆ ಅಂತ ಪ್ರತಿಯೊಂದು ಲೀಸ್ಟನ್ನು ಸಹ ಶಂಕರನ್ಗೆ ರೌಡಿಗಳು ತಂದುಕೊಡ್ತಾ ಇರ್ತಾರೆ. ಅಣ್ಣ, ನಮಗೆ ಈ ರೀತಿ ಇನ್ಫಾರ್ಮೇಷನ್ ಸಿಕ್ಕಿದೆ ನೋಡಿ, ಆದರೂ ಸ್ವಲ್ಪ ನಮಗೆ ಇನ್ಫಾರ್ಮೇಷನ್ ಸಿಕ್ಕಿದೆ, ಅದು ಕಾಡು ಮಧ್ಯದೊಳಗೆ ನಡೀತಾ ಇದೆ, ಯಾರು ಮಾಡ್ತಿದ್ದಾರೆ ಅಂತಲೂ ಸಹ ಗೊತ್ತಾಗ್ತಿದೆ, ಆದರೆ ಸರಿಯಾದ ಸಾಕ್ಷಿ ನಮ್ಮ ಹತ್ರ ಇಲ್ಲ, ಯಾರು ಜನಗಳು ಬಾಯಿ ಬಿಡ್ತಿಲ್ಲ, ಏಕೆಂದರೆ ಅವರು ದೊಡ್ಡ ರೌಡಿಗಳಂತೆ, ಇದ್ರ ಮೇಲೆ ಎಲ್ಲರೂ ಸಹ ಕಳ್ಬಡ್ಡಿ ವ್ಯಾಪಾರನ ಮಾಡ್ತಾ ಇದ್ದಾರೆ, ನನ್ನ ಮಕ್ಕಳು ಬಾಯಿ ಬಿಡ್ತಿಲ್ಲ ಅಂತ ಹೇಳ್ತಾ ಇರ್ತಾನೆ. ಹಾಗೆ ಇವಾಗ ಸ್ವಲ್ಪ ಇನ್ಫಾರ್ಮೇಷನ್ ಸಿಗ್ತಾ ಇದೆ, ಸರಿಯಾಗಿ ಕೆಲಸ ಮಾಡಿದರೆ ಪಕ್ಕ ಸಿಗಾಕೋತಾರೆ ಅಣ್ಣ ಅಂತ ರೌಡಿಗಳು ಹೇಳ್ತಿರ್ಬೇಕಾದ್ರೆ ಈ ಕಡೆ ಕೋಹ್ಲಿ ಹೇಳ್ತಿರ್ತಾನೆ, ಯಾರೋ ಅಧಿಕಾರಿ ಕೈಗಳಿಂದ ಅವನು ಆ ರೀತಿ ಮಾಡ್ತಿದ್ದಾನೆ, ಆ ಡಮ್ಮಿ ಪೀಸ್ ಖಂಡಿತ ಸಿಗ್ತಾನೆ ಅಣ್ಣ ಅಂತ ಹೇಳ್ತಾ ಇರ್ತಾನೆ. ಹಾಗೆ ಸಂಜೆ ಒಳಗೆ ನಾನು ಇನ್ಫಾರ್ಮೇಷನ್ ಎಲ್ಲ ಕಲೆಕ್ಟ್ ಬರ್ತೀನಿ ಅಣ್ಣ ಅಂತ ಒಬ್ಬ ರೌಡಿ ಹೇಳ್ತಿರ್ಬೇಕಾದ್ರೆ ಈ ರೀತಿ ಹೋಗೋದು ಬೇಡ ಕಂಡ್ಲ, ಅಂದೆಗೂಡಿಗೆ ಬಿಳಿ ಬಟ್ಟೆ ಹಾಕೊಂಡು ಹೋದರೆ ಕೊಚ್ಚೆ ಆಗೋದು ನಮ್ಮ ಮೈ ಮೇಲೆ, ಈ ಕಡೆ ಕೊಚ್ಚೆಗೆ ಹೋಗ್ತಿದ್ದೀವಿ ಅಂದರೆ ಕೊಚ್ಚೆ ಬಟ್ಟೆನೇ ಹಾಕ್ಕೊಂಡು ಹೋಗ್ಬೇಕು ಅಂತ ಹೇಳ್ತಾ ಇರ್ತಾನೆ. ಇಷ್ಟೆಲ್ಲ ಮಾಡಿದ್ರಲ್ಲ, ನನಗೆ ತುಂಬ ಥ್ಯಾಂಕ್ಸ್ ಆಯಿತಾ, ಇಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದೀರಾ, ಇನ್ಮೇಲೆ ಏನೇ ರಿಸ್ಕ್ ಇದ್ದರೂ ಅದನ್ನು ನಾನು ತೊಗೋತೀನಿ ಅಂತ ಅಂದ್ಬಿಟ್ಟು ಏನಣ್ಣ ಅದು ಐಡಿಯಾ ಅಂತ ಕೇಳ್ತಿರ್ಬೇಕಾದ್ರೆ ಶಂಕರ ಬರ್ತೀನಿ ಅಂತ ಹೋಗ್ಬಿಟ್ಟು ಒಬ್ಬರು ಕಳ್ಳದ ಥರ ಈ ಕಡೆ ಭಿಕ್ಷುಕ ಥರ ವೇಷ ಹಾಕ್ಕೊಂಡು ಬರ್ತಾನೆ. ಆದರೆ ಅದು ಶಂಕರ ಅಂತ ಯಾರು ಸಹ ಗೊತ್ತು ಮಾಡಿದೆ, ಆ ಕಡೆ ರೌಡಿಗಳೆಲ್ಲ ಯಾರೋ ಇರ್ಬೋದು ಅಂತ ನಗಾಡ್ತಾ ಇರ್ತಾರೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.